ಕೋಗಿಲು ತೆರವು ಪ್ರಕರಣ ಸಾಕಷ್ಟು ಟ್ವಿಸ್ಟ್ ಪಡೆದುಕೊಳ್ತಿದೆ. ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ. ಮನೆಗಾಗಿ ಬಂದ ಅರ್ಜಿಗಳ ಮೂಲವನ್ನ ಪೊಲೀಸರು ಕೆದಕಿದ್ದಾರೆ. ಹಾಗಾದ್ರೆ ಅಲ್ಲಿದ್ದವರೆಲ್ಲ ಯಾರು? ಅದನ್ನೇ ತೋರಿಸ್ತೀವಿ ನೋಡಿ. ಕೋಗಿಲು ನಿರಾಶ್ರಿತರ ಮೂಲ ಹುಡುಕಿದ ಪೊಲೀಸರು 167 ಕುಟುಂಬಗಳಲ್ಲಿ 25 ಕುಟುಂಬಗಳಷ್ಟೇ ಸ್ಥಳೀಯರು. ಕೋಗಿಲು ಲೇಔಟ್ ಒತ್ತುವರಿ ಸಂತ್ರಸ್ತರಿಗೆ ಮನೆ ಕೊಡುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ಮನೆ ಬೇಕೆಂದು 245 ಕುಟುಂಬಗಳು ಅರ್ಜಿ ಸಲ್ಲಿಸಿದ್ವು. ಇದರ ಬಗ್ಗೆ ಪರ ವಿರೋಧ ಶುರುವಾಗಿತ್ತು. ಹೀಗಾಗಿ ಈ ನಿರಾಶ್ರಿತರ ಮೂಲ ಪತ್ತೆ ಮಾಡುವಂತೆ ಯಲಹಂಕ ಪೊಲೀಸರಿಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ರು. ಖಾಕಿ ಪರಿಶೀಲನೆ ಮುಗಿದಿದ್ದು ವರದಿ ಡಿಸಿ ಕೈ ಸೇರಿದೆ. ನಿರಾಶ್ರಿತರ 167 ಕುಟುಂಬಗಳಲ್ಲಿ ಪೊಲೀಸರು ಈವರೆಗೆ 26 ಕುಟುಂಬಗಳ ದಾಖಲೆ ಪರಿಶೀಲಿಸಿದ್ದು, ಈ ಪೈಕಿ 25 ಕುಟುಂಬಗಳಷ್ಟೇ ಸ್ಥಳೀಯರಂತೆ. ಇವರೆಲ್ಲ ಹೆಗಡೆ ನಗರ, ಕೋಗಿಲು ಸುತ್ತಲಿನ ವಾಸಿಗಳೆಂದು ಹೇಳಲಾಗ್ತಿದೆ. ಅತ್ತ ಇನ್ನೊಂದು ಕುಟುಂಬ ಮಾತ್ರ ಮುಂಬೈ ಮೂಲದ್ದು ಅಂತ ಪೊಲೀಸರು ವರದಿ ತಯಾರಿಸಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿರುವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ದಾಖಲಾತಿ ಪರಿಶೀಲನೆ ಆಗದೆ ಮನೆ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ವೆರಿಫಿಕೇಷನ್ ಆಗಬೇಕು. ವೆರಿಫಿಕೇಷನ್ ಆಗದೆ ನಾವು ತರಾತುರಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ವೆರಿಫಿಕೇಷನ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಒತ್ತಡ ಹಾಕಿ ತರಾತುರಿಯಲ್ಲಿ ವೆರಿಫಿಕೇಷನ್ ಮಾಡಿಸೋ ಉದ್ದೇಶ ನಮಗಿಲ್ಲ. TV9 ಬಿಗ್ ಇಂಪ್ಯಾಕ್ಟ್ ವಿಶೇಷ ಚೇತನ ಕ್ರೀಡಾ ಸಾಧಕನಿಗೆ ಸೂರು. ನಿನ್ನೆ ಹಕ್ಕುಪತ್ರ ವಿತರಣೆ, ಇನ್ನೆರಡು ದಿನಗಳಲ್ಲಿ ಮನೆ ಕೀ ವಿತರಣೆ. ಇತ್ತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ವಿಶೇಷ ಚೇತನ ಕ್ರೀಡಾಪಟುವಿಗೆ ಮನೆ ನೀಡದೆ ಸತಾಯಿಸಿತ್ತು. ಪ್ಯಾರಾಲಿಂಪಿಕ್ ಪಟುವಾಗಿದ್ದ ಪ್ರಸಾದ್ ಕುಟುಂಬ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿ ಅರ್ಜಿ ಸಲ್ಲಿಸಿ 5 ವರ್ಷ ಕಳೆದ್ರೂ ಮನೆ ಕೊಟ್ಟಿರಲಿಲ್ಲ. ಈ ಬಗ್ಗೆ TV9 ನಿನ್ನೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾದ 12 ಗಂಟೆಯೊಳಗೆ ಪ್ರಸಾದ್ ತಂದೆ ರಾಮುಗೆ ಮನೆ ಪತ್ರ ಹಂಚಿಕೆ ಮಾಡಿದೆ. ಬಿದರಹಳ್ಳಿ ಎ ಬ್ಲಾಕ್ನ 601ನೇ ಸಂಖ್ಯೆ ಫ್ಲಾಟ್ ಹಂಚಿಕೆ ಮಾಡಿ ಹಕ್ಕುಪತ್ರ ವಿತರಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಮನೆ ಕೀ ವಿತರಿಸಲಿದ್ದಾರೆ. ಅತ್ತ ಪ್ರಸಾದ್ ಕುಟುಂಬವು ಹೊಸ ಮನೆಗೆ ತೆರಳಲು ಸಜ್ಜಾಗಿದೆ. ರಾಜಪ್ಪಾಜಿ ನಾಯಕ್ ಜೊತೆ ನಟರಾಜ್, TV9 ಬೆಂಗಳೂರು.